ಇವಾಗೇನೋ ಒಂದು ಲಾಡು ಇಷ್ಟ ಅಂತ ಅಂದ್ಕೊಳ್ಳಿ, ಒಂದು ಲಾಡುಗೆ ಚೆನ್ನಾಗಿ ಅನಿಸುತ್ತೆ, ಎರಡನೇ ಲಾಡು ಇನ್ನೂ ಚೆನ್ನಾಗಿ ಅನಿಸುತ್ತೆ, ಮೂರನೇದಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಒಂದು 10 ಲಾಡು ಆಗಿಬಿಟ್ರೆ ಆ ಹ್ಯಾಪಿನೆಸ್ ಒಂದು ಪಾಯಿಂಟಿಗೆ ಬಂದಮೇಲೆ ತಿರ್ಗಾ ಡೌನ್ ಆಗಿ ಶುರು ಆಗುತ್ತೆ. ಸೊ ಇಟ್ಸ್ ಇನ್ ದ ಸೇಮ್ ವೇ ನಮ್ಮಲ್ಲೂ ಸಹ ಅಷ್ಟೇ. ಒಂದು ಏನನ್ನಾದ್ರೂ ನೀವು ಫಿಲ್ ಮಾಡ್ತಾ ಹೋಗಿ ಅಲ್ಲಿ ಹೋಗಿ ರೀಚ್ ಆದಮೇಲೆ ಆಮೇಲೆ ತಿರ್ಗಾ ಅದರ ಹ್ಯಾಪಿನೆಸ್ ಡೌನ್ ಆಗ್ತಾ ಹೋಗುತ್ತೆ. ಇದು ನಮಗೆ ಮನಸ್ಸು ಹಂಗೆ ಸ್ಕಿಪ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಇದು ನಮ್ಮದು ತಪ್ಪಲ್ಲ, ಅದು ನೇಚರ್ ಆಫ್ ಮೈಂಡ್ ನೇಚರೇ ಅದು. ನೀವು ಒಂದ್ರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ವಯಸ್ಸಿಂದ ಏನೇನೆಲ್ಲ ಅಂದ್ಕೊಂಡಿರ್ತೀವಿ, ಎಷ್ಟೋ ನಾವು ರೀಚ್ ಮಾಡಿಬಿಟ್ಟಿದ್ದೀವಿ ಇವಾಗ ಆಲ್ರೆಡಿ. ಬಟ್ ಆದರೂ ಮನಸ್ಸು ಅದನ್ನು ಬಿಟ್ಟು ಇವಾಗ ಇನ್ನೇನೋ ನೋಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗಾಗುತ್ತೆ ಅಂದರೆ ಇವಾಗ ಈಗ ಚಿಕ್ಕವರೇ ಬೇಕಂದರೆ ಒಂದು ಸೈಕಲ್ ಸಿಕ್ಕರೆ ಸಾಕು ಅಂತ, ಸೈಕಲ್ ಸಿಕ್ಕಾದ್ಮೇಲೆ ಬೈಕ್ ಸಿಕ್ಕರೆ ಸಾಕು ಅಂತ, ಬೈಕು ಸಿಕ್ತು. ಬೈಕ್ ಆದಮೇಲೆ ಇನ್ನೂ ಚೆನ್ನಾಗಿರೋ ಬೈಕ್ ಸಿಗಬೇಕು ಅಂತ, ಇನ್ನೋಗಿರೋ ಚೆನ್ನಾಗಿ ಬೈಕ್ ಅಂದರೆ ಕಾರ್ ತೊಗೋಬೇಕು ಅಂತ, ಕಾರ್ ಆದಮೇಲೆ ಇನ್ನೂ ಹೈ ಎಂಡ್ ಕಾರ್ ತೊಗೋಬೇಕು ಅಂತ, ಹೈ ಎಂಡ್ ಕಾರ್ ಆದಮೇಲೆ ಅವ್ರಿಗೆ ಇನ್ನೊಂದು ಇರುತ್ತೆ, ಒಂದು ಹೆಲಿಕಾಪ್ಟರ್ ಅಂದರೆ ಓನ್ ಹೆಲಿಕಾಪ್ಟರ್ ಇರಬೇಕು, ಪ್ರೈವೇಟ್ ಜೆಟ್ ಇರಬೇಕು ಅಂತ. ಆ ಥರ ಅದು ಯಾವತ್ತೂ ಕೊನೆ ಆಗಲ್ಲ. ಅದು ಮುಂದಕ್ಕೆ ಹೋಗ್ತಾ